ಹಾಯ್ ಎಲ್ಲ ಕನ್ನಡಿಗರಿಗೆ ನನ್ನ ನಮಸ್ಕಾರ. ಇವತ್ತಿನ ವಿಡಿಯೋ ಮಾಡ್ತಾ ಇರೋದು ಕಬ್ಬಾಳಮ್ಮ ಬೆಟ್ಟದ್ದು. ಇದು ಬೆಂಗಳೂರಿನ ಕನಕಪುರದ ಸಾತನೂರಿನಿಂದ 7 ಕಿಲೋಮೀಟರ್ ದೂರ ಇದೆ. ಇಲ್ಲಿ ಭೀಮೇಶ್ವರ ಮತ್ತು ಕಬ್ಬಾಳಮ್ಮನ ದೇವಸ್ಥಾನ ಇದೆ. ಮೊದಲು ಇಲ್ಲಿ ರಾಜರು ಏನಾದರೂ ಯುದ್ಧ ನಡೆದರೆ ಅಲ್ಲಿ ತಮ್ಮ ರಕ್ಷಣೆಗೋಸ್ಕರ ದಿನಸಿ ಪದಾರ್ಥಗಳನ್ನು, ಯುದ್ಧಗಳಿಗಾಗಿ ಏನಾದರೂ ವಸ್ತುಗಳನ್ನು ಸಂಗ್ರಹಿಸಿಡಬೇಕಾದರೆ ಇಲ್ಲಿ ಇಡುತ್ತಿದ್ದರು. ತುಂಬ ಚೆನ್ನಾಗಿದೆ. ಬರೀ ಕಲ್ಲು ಬಂಡೆಗಳು ಇದ್ದವು. ಇವಾಗ ಸರ್ಕಾರದ ವತಿಯಿಂದ ಮೆಟ್ಟಿಲುಗಳನ್ನು ಮಾಡುತ್ತಿದ್ದಾರೆ. ನೋಡಿ, ಮೊದಲಿಗೆ ಕಾಡಿನಲ್ಲಿ ಹೀಗೆ ಹೋಗಬೇಕು, ಬಂಡೆಗಳ ಮೇಲೆ ನಡೆದುಕೊಂಡು ಹೋಗಬೇಕು. ಇವಾಗ ತುಂಬ ಚೆನ್ನಾಗಿ ಎರಡೂ ಕಡೆ ಗ್ಯಾಲರಿ ಮಾಡಿ ಬೆಟ್ಟಗಳನ್ನು ಮಾಡುತ್ತಾ ಇದ್ದಾರೆ. ಬೆಟ್ಟಗಳನ್ನು ಕಡಿದು ಮೆಟ್ಟಲು ಮಾಡುತ್ತಿದ್ದಾರೆ. ಅರ್ಧ ಮೆಟ್ಟಿಲು ಮಾಡಿದ್ದಾರೆ, ಇನ್ನೂ ಅರ್ಧ ಚಾಲ್ತಿಯಲ್ಲಿದೆ. ಇನ್ನೂ ರೆಡಿ ಮಾಡುತ್ತಾ ಇದ್ದಾರೆ. ಒಂದು ದಿನದ ಟ್ರೆಕ್ಕಿಂಗ್ ಅಥವಾ ದೇವಸ್ಥಾನಕ್ಕೆ ಹೋಗಬೇಕೆಂದರೆ ಈ ಜಾಗ ನಿಮಗೆ ಸೂಕ್ತವಾಗಿದೆ. ನೋಡಿ, ಈ ಥರ ಕಾಡಲ್ಲಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ದಿನ ನಾವು ಹೋಗ್ಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಕಾಡೊಳಗೆ ನಾವು ನಡ್ಕೊಂಡು ಹೋಗಬೇಕು. ನೋಡಿ, ಬರೀ ಕಲ್ಲು ಬಂಡೆಗಳು. ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಬೇಕು. ಮಳೆ ಏನಾದರೂ ಬಂದರೆ ಜಾರುವ ಸಾಧ್ಯತೆ ಇರುತ್ತೆ. ವಯಸ್ಸಾದವರು, ಹಿರಿಯರು ಯಾರು ಹೋಗಬೇಡಿ. ನಿಮಗೆ ಆದರೆ ನೀವು ಹೋಗಿ ದರ್ಶನ ಮಾಡಿಕೊಂಡು ಬರಬಹುದು. ಮೇಲಿಂದ ನೋಡಿ ವ್ಯೂ ಎಷ್ಟು ತುಂಬ ಚೆನ್ನಾಗಿದೆ. ನಗರ ಯಾವ ಥರ ಕಾಣಿಸ್ತದೆ ನೋಡಿ. ಗೌರ್ಮೆಂಟ್ ಅವರು ಇವಾಗ ಈ ಥರ ಮಾಡ್ತಾ ಇದ್ದಾರೆ. ಈ ಥರ ಬಂಡೆಗಳನ್ನ ಮೆಟ್ಟಿಲು ಮಾಡಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಾಡಿಕೊಡುತ್ತಿದ್ದಾರೆ. ಮೇಲಿಂದ ನಗರದ ವೀಕ್ಷಣೆ ನೋಡಿ ಯಾವ ಥರ ಇದೆ. ಇದು ಸಮುದ್ರದ ಮಟ್ಟದಿಂದ 2500 ಅಡಿ ಮೇಲ್ಭಾಗದಲ್ಲಿದೆ. ಶಂಕು ಆಕಾರದಲ್ಲಿದೆ. ನೋಡಿ, ಸ್ವಲ್ಪ ಜನ ವಯಸ್ಸಾದವರು ಬಂದಿದ್ರು. ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ತಾಯಿದ್ರು. ತುಂಬ ಜನ ಬರ್ತಾ ಇರ್ತಾರೆ. ಫಸ್ಟು ಈ ಥರ ಎಲ್ಲ ವ್ಯವಸ್ಥೆ ಇರಲಿಲ್ಲ. ಇನ್ನೂ ತುಂಬ ಕಷ್ಟ ಇತ್ತು ಹೋಗೋದು. ಇವಾಗಾದರೂ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಮೇಲೆ ಬಂಡೆ ಮೇಲೆ ಕೂತ್ಕೊಂಡು ನಾವು ನೋಡಬಹುದು. ಇದು ಕಬ್ಬಾಳಮ್ಮನ ಸನ್ನಿಧಿ. ನೋಡಿ, ಇಲ್ಲಿ ಬಂದು ಎಲ್ಲ ಪೂಜೆ ಮಾಡಿ ನಂತರ ಮುಂದೆ ಭೀಮೇಶ್ವರ ಅವರ ಅಣ್ಣ ಭೀಮೇಶ್ವರ ಅವರ ಸನ್ನಿಧಾನವೂ ಇದೆ. ಅಲ್ಲೂ ದರ್ಶನ ಪಡೆಯಬಹುದು. ಆದರೆ ಇಲ್ಲಿ ವಿಡಿಯೋ ಮಾಡೋಂಗಿರಲಿಲ್ಲ. ನಾವು ಆದಷ್ಟು ಗೊತ್ತಿಲ್ದಂಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀವಿ. ನೋಡಿ, ಈ ಥರ ಕಾಡು ದಾರಿ ಇರುತ್ತೆ. ಕಲ್ಲು ಬಂಡೆಗಳ ಮಧ್ಯೆ ಹೋಗಬೇಕಾಗುತ್ತೆ. ಒಂದು ದಿನದ ಮಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಹೋಗಿ ಬರೋಕ್ಕೆ. ಅದರಲ್ಲಿ ಬೇರೆ ನಾವು ಹೋದಾಗ ಒಂದು ನಾಯಿ ಬಿದ್ದೋಗ್ಬಿಟ್ಟಿತ್ತು. ಮಳೆ ಬೇರೆ ಬಂದು ಜಾರಿ ಅದನ್ನೆಲ್ಲ ತೆಗ್ದು ನಾವೇನೇ ಇದು ಮಾಡಿದ್ವಿ. ತುಂಬ ಚೆನ್ನಾಗಿರುತ್ತೆ ಒಂದು ದಿನದ ಮಟ್ಟಿಗೆ ಹೋಗುವುದಾದರೆ. ನೋಡಿ, ಈ ಥರ ಬಂಡೆ ಮೇಲೆ ಹೋಗಬೇಕಾಗುತ್ತೆ. ಅದಕ್ಕೆ ವಯಸ್ಸಾದವರು ಯಾರು ಹೋಗಬೇಡಿ. ಯಾರ ಕೈಯಲ್ಲಾಗುತ್ತೆ ಅವ್ರು ಹೋಗಿ. ನೋಡಿ, ಓಡಾಡೋಕ್ಕೂ ಜಾಗ ಇರಲ್ಲ. ಇಷ್ಟೇ ಒಂದು ಕಂಬಿ ಕೊಟ್ಟಿದ್ದಾರೆ. ಫಸ್ಟು ಇದು ಇರಲಿಲ್ಲ, ಬರೀ ಬಂಡೆಗಳ ಮೇಲೆ ಹೋಗಬೇಕಿತ್ತು. ಒಂದು ದಿನದ ಮಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮೇಲ್ಗಡೆಯಿಂದ ಯಾವ ಥರ ವ್ಯೂ ಕಾಣಿಸ್ತಾ ಇದೆ. ನೋಡಿ, ಈ ಥರ ಬಂಡೆ ಮೇಲೆ ಬರಬೇಕು. ವಯಸ್ಸಾದವ್ರಿಗೆ ನೋಡಿ, ನಡೆಯೋಕ್ಕೆ ಆಗೋರ್ಗೇ ಆಗಲ್ಲ. ಈ ಥರ ಬರಬೇಕಾಗುತ್ತೆ. ತುಂಬ ಹುಷಾರಾಗಿ. ಮಳೆಗಾಲದಲ್ಲಂತೂ ಯಾರೂ ಹೋಗೋಕ್ಕೆ ಹೋಗಬೇಡಿ, ಬಂಡೆ ಜಾರುತ್ತಲ್ವ. ಹುಷಾರಾಗಿ ಈ ಥರ ಮೇಲೆಲ್ಲ ಕೂತ್ಕೊಂಡು ಆರಾಮಾಗಿ ಫೋಟೋ ಎಲ್ಲ ತೆಕ್ಕೊಂಡು ಬರ್ಬೋದು. ನೋಡಿ, ಇನ್ನೂ ಕಾಮಗಾರಿ ಪ್ರಗತಿಯಲ್ಲಿದೆ. ಇನ್ನೂ ಮಾಡ್ತಾ ಇದ್ದಾರೆ.
ತುಂಬ ಚೆನ್ನಾಗಿರುತ್ತೆ, ಮಸ್ಟ್ ವಿಸಿಟ್ ಪ್ಲೇಸು. ನೀವು ಎಲ್ಲ ಹೋಗಿ ಬನ್ನಿ. ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನೀವು ಒಂದು ಸಲ ಹೋಗಿ ಬನ್ನಿ. ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.